ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸಮಾಚಾರ ಕನ್ನಡ ಚಾನಲ್ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಇದೇ ಆಗಸ್ಟ್ 28ನೇ ತಾರೀಕಿನಂದು ನೂಲಹುಣ್ಣಿಮೆ ದಿನ ಭಾಗಶಃ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಗ್ರಹಣವು ಮೀನರಾಶಿಯಲ್ಲಿ ನಡೆಯುವುದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಶಕ್ತಿಶಾಲಿ ಗ್ರಹಣವೆಂದು ಪರಿಗಣಿಸಲಾಗಿದೆ. ಏಕೆಂದರೆ 2026ರಲ್ಲಿ ಇದು ಕೊನೆಯ ಚಂದ್ರಗ್ರಹಣವಾಗಿದೆ. ಸ್ನೇಹಿತರೆ, ಈ ಹುಣ್ಣಿಮೆ ಚಂದ್ರಗ್ರಹಣದ ದಿನ ಕೇವಲ ₹1 ನಾಣ್ಯವನ್ನು ಈ ಜಾಗದಲ್ಲಿ ಇಟ್ಟರೆ ಸಾಕು, ನೀವು ಲಕ್ಷಾಧಿಪತಿಯಲ್ಲ ಕೋಟ್ಯಾಧಿಪತಿ ಕೂಡ ಆಗುವಿರಿ. ಅಷ್ಟೊಂದು ಅದೃಷ್ಟ ಈ ಉಪಾಯಕ್ಕಿದೆ. ಜೊತೆಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ನೀವು ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಕಾಣುವಿರಿ ಮತ್ತು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥ ಅದೃಷ್ಟವು ಒಲಿದು ಬರಲಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಗ್ರಹ ಮತ್ತು ನಕ್ಷತ್ರಗಳಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನ ಬದಲಾದಂತೆ ವ್ಯಕ್ತಿಯ ಅದೃಷ್ಟವೂ ಕೂಡ ಬದಲಾಗುತ್ತದೆ. ಇದರಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಕ್ಕೆ ಮಹತ್ವಪೂರ್ಣವಾದಂಥ ಸ್ಥಾನವನ್ನು ನೀಡಲಾಗುತ್ತದೆ. 2026ರ ಕೊನೆಯ ಚಂದ್ರಗ್ರಹಣ ಆಗಸ್ಟ್ 28ನೇ ತಾರೀಕು ಶುಕ್ರವಾರದಂದು ಸಂಭವಿಸಲಿದೆ. ಆದ್ದರಿಂದ ಈ ₹1 ನಾಣ್ಯದ ಚಿಕ್ಕ ಉಪಾಯ ಮಾಡಿದರೆ ಸಾಕು, ಶ್ರೀಮಂತಿಕೆ ಯೋಗ, ನಿಮ್ಮ ಜೀವನದಲ್ಲಿ ಉಂಟಾಗುವ ಅಡೆತಡೆಗಳು, ಕಷ್ಟಗಳು ಎಲ್ಲವೂ ನಿವಾರಣೆಯಾಗುತ್ತೆ. ಹಾಗಾದರೆ ಸ್ನೇಹಿತರೆ, ಆ ₹1 ನಾಣ್ಯವನ್ನು ನಿಖರವಾಗಿ ಯಾವ ಜಾಗದಲ್ಲಿ ಇಡಬೇಕು, ಯಾವ ಸಮಯದಲ್ಲಿ ಇಡಬೇಕು, ಯಾವ ಮಂತ್ರ ಅಥವಾ ಸಂಕಲ್ಪದೊಂದಿಗೆ ಇಡಬೇಕು ಮತ್ತು ಯಾವ ಒಂದು ತಪ್ಪು ಮಾಡಿದರೆ ಈ ಆಚರಣೆಯ ಉದ್ದೇಶವು ವ್ಯರ್ಥವಾಗಬಹುದು ಎಂದು ಜ್ಯೋತಿಷ್ಯ ಪರಂಪರೆಯಲ್ಲಿ ನಂಬಲಾಗಿದೆ. ಹಾಗಾಗಿ ಎಲ್ಲವನ್ನು ಇಂಚಿಂಚಾಗೆ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುತ್ತೀವಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಏಕೆಂದರೆ ಅರ್ಧ ಮಾಹಿತಿ ಅಪಾಯಕಾರಿ. ಮತ್ತು ಸ್ನೇಹಿತರೆ, ನಾನು ಪದೇ ಪದೇ ಹೇಳ್ತಿದ್ದೇನೆ, ನೀವು ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ವಿಡಿಯೋವನ್ನು ಇಷ್ಟಪಡ್ತಿದ್ದೀರಾ, ಅದೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಕ್ಷಕರೇ. ಯಾಕಂದರೆ ಮುಂದೆ ಬರುವ ಎಲ್ಲ ಮಾಹಿತಿಯು ನಿಮ್ಮನ್ನು ತಲುಪಲು ಸಹಕಾರಿಯಾಗುತ್ತೆ. ದಯವಿಟ್ಟು ತಪ್ಪದೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶ್ರೀ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮನೆ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕೆಂದು ಬಯಸಿದವರು ಹಾಗೂ ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸನ್ನು ನೆಲೆಸಲಿ ಅಂತ ಭಾವಿಸುವವರು ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಅಂತ ಕಾಮೆಂಟ್ ಮಾಡುವುದೇ ಮರೆಯಬೇಡಿ ಮತ್ತು ಓಂ ಚಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ. ಆಗಸ್ಟ್ 28, 2026 ನೂಲು ಹುಣ್ಣಿಮೆ, ಅಂದರೆ ಶ್ರಾವಣ ಹುಣ್ಣಿಮೆಯ ಪವಿತ್ರ ದಿನ. ಇದೇ ದಿನ ಆಕಾಶದಲ್ಲಿ ಅಪರೂಪದ ಖಗೋಳ ಘಟನೆ ಭಾಗಶಃ ಚಂದ್ರಗ್ರಹಣ ಕೂಡ ಸಂಭವಿಸಲಿದೆ. ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಎಂಬುದನ್ನು ಮೊದಲು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಭಾರತೀಯ ಕಾಲಮಾನದ ಪ್ರಕಾರ ಈ ಭಾಗಶಃ ಚಂದ್ರಗ್ರಹಣವು ಆಗಸ್ಟ್ 28ನೇ ತಾರೀಕಿನಂದು ಶುಕ್ರವಾರದ ದಿನ ಶ್ರೀ ಪರಭವನಮ ಸಂವತ್ಸರ, ಶ್ರಾವಣ ಮಾಸ, ವರ್ಷ ಋತು, ದಕ್ಷಿಣಾಯಣ, ಶುಕ್ಲ ಪಕ್ಷದಲ್ಲಿ ಕನ್ಯಾ ರಾಶಿಯ ವಿರುದ್ಧ ಮೀನರಾಶಿಯಲ್ಲಿ ಈ ಗ್ರಹಣವು ಬೆಳಿಗ್ಗೆ 6:53 ಪ್ರಾರಂಭವಾಗಿ ಮಧ್ಯಾಹ್ನ, ಅಂದರೆ ಉಚ್ಚಸ್ಥಾನ ಬೆಳಗ್ಗೆ 9:42 ಹಾಗೂ ಈ ಗ್ರಹಣ ಅಂತ್ಯ ಮಧ್ಯಾಹ್ನ 12:31 ಮುಕ್ತಾಯಗೊಳ್ಳುತ್ತದೆ. ಈ ಭಾಗಶಃ ಚಂದ್ರಗ್ರಹಣವು ಎಲ್ಲಿ ಗೋಚರಿಸುತ್ತದೆ? ಆಗಸ್ಟ್ 28ರಂದು ಉತ್ತರ ಮತ್ತು ದಕ್ಷಿಣ ಅಮೆರಿಕದ ಹೆಚ್ಚಿನ ಭಾಗಗಳಲ್ಲಿ ಹಾಗೂ ಯುರೋಪ್ ಮತ್ತು ಆಫ್ರಿಕಾದ ಅನೇಕ ದೇಶಗಳಲ್ಲಿ ಗೋಚರಿಸುತ್ತದೆ. ಭಾರತದಲ್ಲಿ ಇದರ ಗೋಚಾರ ಇರುವುದಿಲ್ಲ. ಇದರ ಗೋಚಾರ ಇಲ್ಲ ಅಂದರೆ ಇದರ ಪ್ರಭಾವಕ್ಕೆ ನಾವು ಎಲ್ಲರೂ ಒಳಗಾಗುತ್ತೇವೆ. ಏಕೆಂದರೆ ಈ ಗ್ರಹಣವು ಇಡೀ ಭೂಮಂಡಲದ ಮೇಲೆ ಆಗುತ್ತದೆ, ಆದರೆ ಭಾರತಕ್ಕೆ ಇದರ ಸೂತಕ ಇರುವುದಿಲ್ಲ. ಸ್ನೇಹಿತರೆ, ನಮ್ಮ ಸನಾತನ ಪರಂಪರೆ ಮತ್ತು ಜ್ಯೋತಿಷ್ಯಗಳಲ್ಲಿ ನಂಬಿಕೆ ಹುಣ್ಣಿಮೆ ದಿನವನ್ನು ಚಂದ್ರನ ಶಕ್ತಿ, ಮನಸ್ಸಿನ ಸ್ಥಿರತೆ, ಸಮೃದ್ಧಿ ಮತ್ತು ಧನಾತ್ಮಕ ಸಂಕಲ್ಪಗಳಿಗೆ ವಿಶೇಷ ದಿನ ಎಂದು ಪರಿಗಣಿಸಲಾಗುತ್ತದೆ. ಇದೇ ಕಾರಣಕ್ಕೆ ಅನೇಕರು ಹುಣ್ಣಿಮೆ ಎಂದು ತಮ್ಮ ಮನೆಯಲ್ಲಿ ಸರಳವಾದ ಆಧ್ಯಾತ್ಮಿಕ ಪರಿಹಾರಗಳನ್ನು ಮಾಡುತ್ತಾರೆ. ಇಂದಿನ ವಿಡಿಯೋದಲ್ಲಿ ನಾವು ಅಂತಹ ಒಂದು ಜನಪ್ರಿಯ ಜ್ಯೋತಿಷ್ಯ ನಂಬಿಕೆಯ ಪರಿಹಾರದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅದುವೇ ₹1 ನಾಣ್ಯದ ಉಪಾಯದ ತಂತ್ರ. ವಿಶೇಷವಾಗಿ ಹುಣ್ಣಿಮೆಯಂದು ಚಂದ್ರನ ಶಕ್ತಿ ಪೂರ್ಣವಾಗಿರುತ್ತದೆ ಎಂಬ ನಂಬಿಕೆ ಇದ್ದು, ಚಂದ್ರಗ್ರಹಣ ಸಂದರ್ಭದಲ್ಲಿ ಮನಸ್ಸು, ಚಿಂತನೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಸಂಬಂಧಿಸಿದ ಆಚರಣೆಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಜ್ಯೋತಿಷ್ಯದಲ್ಲಿ ಹುಣ್ಣಿಮೆಯನ್ನು ಮನಸ್ಸು ಮತ್ತು ಚಂದ್ರನೊಂದಿಗೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗುತ್ತದೆ. ಚಂದ್ರನು ಮನಸ್ಸು, ಭಾವನೆ, ನೆಮ್ಮದಿ, ಕಲ್ಪನೆ, ಕುಟುಂಬದ ಸುಖ ಮತ್ತು ಮಾನಸಿಕ ಸ್ಥಿರತೆಯ ಸಂಕೇತ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಆದ್ದರಿಂದ ಹುಣ್ಣಿಮೆಯ ದಿನ ದೇವರ ಧ್ಯಾನ, ಜಪ, ಧ್ಯಾನ, ದಾನ, ಪ್ರಾರ್ಥನೆ ಮತ್ತು ಆತ್ಮ ಪರಿಶೀಲನೆ ಮಾಡುವುದಕ್ಕೆ ಸೂಕ್ತವೆಂದು ನಂಬಲಾಗುತ್ತದೆ. ಇನ್ನು ಚಂದ್ರಗ್ರಹಣವು ಜ್ಯೋತಿಷ್ಯದಲ್ಲಿ ಒಂದು ಪರಿವರ್ತನೆಯ ಕಾಲವೆಂದು ಕೆಲವು ಪರಂಪರೆಗಳು ಪರಿಗಣಿಸಿವೆ. ಜೀವನದಲ್ಲಿ ನಕಾರಾತ್ಮಕವಾಗಿ ಕಾಣುವ ಅಭ್ಯಾಸಗಳನ್ನು ಬಿಟ್ಟು ಹೊಸ ಸಂಕಲ್ಪ ಮಾಡುವ ದಿನವಾಗಿಯೂ ಇದನ್ನು ಬಳಸಬಹುದು. ಕೆಲವರು ಗ್ರಹಣದ ಸಮಯದಲ್ಲಿ ಮಂತ್ರ ಜಪ, ಧ್ಯಾನ ಮತ್ತು ದಾನಕ್ಕೆ ವಿಶೇಷವಾದ ಮಹತ್ವವನ್ನು ನೀಡುತ್ತಾರೆ. ಸ್ನೇಹಿತರೆ, ಗ್ರಹಣ ಎಂದರೆ ಭಯಪಡುವ ಘಟನೆ ಅಲ್ಲ, ಇದು ಪ್ರಕೃತಿಯ ಅದ್ಭುತ ಖಗೋಳ ಘಟನೆ.
ಆದ್ದರಿಂದ ಗ್ರಹಣದ ಕುರಿತು ಯಾವುದೇ ಭಯ ಹುಟ್ಟಿಸುವ ಮಾತುಗಳು ನಂಬದೆ ವೈಜ್ಞಾನಿಕ ಮಾಹಿತಿಯನ್ನು ಗೌರವಿಸಿ. ಹಾಗಾದರೆ ಸ್ನೇಹಿತರೆ, ಆ ಒಂದು ರೂಪಾಯಿ ನಾಣ್ಯಕ್ಕೆ ಏಕೆ ಇಷ್ಟು ಮಹತ್ವವನ್ನು ನೀಡಲಾಗುತ್ತದೆ? ಒಂದು ರೂಪಾಯಿ ನಾಣ್ಯವನ್ನು ಜ್ಯೋತಿಷ್ಯ ಮತ್ತು ಧಾರ್ಮಿಕ ಪರಂಪರೆಗಳಲ್ಲಿ ಹೇಗೆ ಸಾಂಕೇತಿಕವಾಗಿ ನೋಡಲಾಗುತ್ತದೆ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾಣ್ಯವೆಂದರೆ ಕೇವಲ ಹಣವಲ್ಲ, ಅದು ಲಕ್ಷ್ಮಿ, ಸಂಪತ್ತು, ಶ್ರಮದ ಫಲ, ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿಯ ಸಂಕೇತವಾಗಿ ಅನೇಕ ಆಚರಣೆಗಳಲ್ಲಿ ಬಳಸಲ್ಪಡುತ್ತವೆ. ವಿಶೇಷವಾಗಿ ಪೂಜೆ, ದೀಪಾವಳಿ, ಲಕ್ಷ್ಮೀ ಪೂಜೆ, ತ್ರಯೋದಶಿ ಮುಂತಾದ ಸಂದರ್ಭಗಳಲ್ಲಿ ನಾಣ್ಯಗಳಿಗೆ ವಿಶೇಷ ಸ್ಥಾನವಿದೆ. ಒಂದು ರೂಪಾಯಿ ನಾಣ್ಯ ಎಂಬುದು ಸಣ್ಣ ಮೊತ್ತ, ಆದರೆ ಅದರ ಸಂಕೇತಾರ್ಥ ದೊಡ್ಡದು. ಸಣ್ಣದರಿಂದ ದೊಡ್ಡದನ್ನು ಆರಂಭಿಸಬೇಕು ಎಂಬ ಜೀವನದ ಸಂದೇಶವನ್ನು ಒಂದು ರೂಪಾಯಿ ಪ್ರತಿನಿಧಿಸುತ್ತದೆ ಎಂದು ಆಚರಣೆಯನ್ನು ನಂಬುವವರು ಹೇಳುತ್ತಾರೆ. ಜ್ಯೋತಿಷ ಪರಂಪರೆಯ ದೃಷ್ಟಿಯಲ್ಲಿ ಚಂದ್ರನು ಮನಸ್ಸಿನ ಸಂಕೇತ. ಹುಣ್ಣಿಮೆಯ ಚಂದ್ರನ ಪೂರ್ಣತೆಯನ್ನು ಸೂಚಿಸುತ್ತದೆ. ಈ ಸಂದರ್ಭದಲ್ಲಿ ಒಂದು ರೂಪಾಯಿಯನ್ನು ಕೈಯಲ್ಲಿ ಹಿಡಿದು ನನ್ನ ಜೀವನದಲ್ಲಿ ಹಣದ ಸರಿಯಾದ ಬಳಕೆ, ಉಳಿತಾಯ, ಪರಿಶ್ರಮ ಮತ್ತು ಅಭಿವೃದ್ಧಿ ಹೆಚ್ಚಲಿ ಎಂದು ಸಂಕಲ್ಪ ಮಾಡುವುದು ಒಂದು ಸಕಾರಾತ್ಮಕ ಆಚರಣೆಯಾಗುತ್ತದೆ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಒಂದು ರೂಪಾಯಿ ನಾಣ್ಯವನ್ನು ನಿರ್ದಿಷ್ಟ ಜಾಗದಲ್ಲಿಟ್ಟರೆ ತಕ್ಷಣ ಕೋಟ್ಯಾಧಿಪತಿಯಾಗುವುದಿಲ್ಲ. ಹಂತ ಹಂತವಾಗಿ ನಿಮ್ಮ ಜೀವನ ವೃದ್ಧಿಯಾಗುತ್ತಾ ಹೋಗುತ್ತದೆ. ಅಭಿವೃದ್ಧಿಯನ್ನು ಹೊಂದುವಿರಿ. ಇಂತಹ ಆಚರಣೆಗಳು ವ್ಯಕ್ತಿಯ ಹಣದ ಬಗ್ಗೆ ಜಾಗೃತಿ, ಉಳಿತಾಯದ ಅಭ್ಯಾಸ ಮತ್ತು ಸಕಾರಾತ್ಮಕ ಮನೋಭಾವ ಬೆಳೆಸಲು ಒಂದು ಸಂಕೇತಾತ್ಮಕ ವಿಧಾನವಾಗಿದೆ. ಈ ನಾಣ್ಯವನ್ನು ಹಸನಾಗಿ ಅಥವಾ ಸ್ವಚ್ಛವಾಗಿರುವುದನ್ನು ಆಯ್ಕೆ ಮಾಡಬಹುದು. ಅದನ್ನು ನೀರಿನಿಂದ ಸ್ವಚ್ಛಗೊಳಿಸಿ ಒಣಗಿಸಿ ದೇವರ ಮುಂದೆ ಇಟ್ಟು ಮನಸ್ಸಿನಲ್ಲಿ ನಿಮ್ಮ ಸಂಕಲ್ಪವನ್ನು ಹೇಳಬಹುದು. ಅಂದರೆ, ನನ್ನ ಪರಿಶ್ರಮಕ್ಕೆ ಉತ್ತಮ ಫಲ ಸಿಗಲಿ, ನನ್ನ ಕುಟುಂಬದಲ್ಲಿ ಆರ್ಥಿಕ ಸ್ಥಿತಿ ಹೆಚ್ಚಲಿ, ಅನಗತ್ಯ ಖರ್ಚು ಕಡಿಮೆಯಾಗಲಿ, ಸತ್ಯವಾದ ಮಾರ್ಗದಲ್ಲಿ ಸಂಪಾದನೆ ಹೆಚ್ಚಾಗಲಿ, ನನ್ನಿಂದ ಸಾಧ್ಯವಾದಷ್ಟು ದಾನ ಅಥವಾ ಸಹಾಯ ಮಾಡಲು ಶಕ್ತಿ ದೊರೆಯಲಿ, ಹೀಗೆ ಪ್ರಾರ್ಥಿಸಬೇಕು. ಸ್ನೇಹಿತರೆ, ಇಲ್ಲಿ ಮುಖ್ಯವಾದದ್ದು ನಾಣ್ಯದ ಜೊತೆಗೆ ನಿಮ್ಮ ಸಂಕಲ್ಪ ಮತ್ತು ನಿಮ್ಮ ಕಾರ್ಯ. ಹಣ ಬರಲು ಪರಿಶ್ರಮ, ಜ್ಞಾನ, ಸರಿಯಾದ ನಿರ್ಧಾರ ಮತ್ತು ಉಳಿತಾಯ ಅಗತ್ಯ. ನಾಣ್ಯವು ಆ ಸಂಕಲ್ಪವು ಪ್ರತಿನಿಧಿ ನೆನಪಿಸುತ್ತದೆ, ಒಂದು ಸಂಕೇತವಾಗುತ್ತದೆ. ಕೆಲವು ಪಾರಂಪರಿಕ ನಂಬಿಕೆಗಳಲ್ಲಿ ನಾಣ್ಯವನ್ನು ಮನೆಯ ಪೂಜೆಯ ಸ್ಥಳ, ಧನ ಸಂಗ್ರಹದ ಸ್ಥಳ ಅಥವಾ ಅಕ್ಕಿ, ಧಾನ್ಯ ಇಡುವ ಸ್ಥಳಗಳೊಂದಿಗೆ ಸಂಪರ್ಕಿಸಲಾಗಿದೆ. ಆದರೆ ಯಾವ ಸ್ಥಳದಲ್ಲಿ ಇಡಬೇಕು ಎಂಬುದರ ಕುರಿತು ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ವಿಧಾನಗಳಿವೆ. ನಮ್ಮ ಈ ಉಪಾಯದಲ್ಲಿ ಒಂದು ಸರಳ ಮತ್ತು ಸುರಕ್ಷಿತ ವಿಧಾನವನ್ನು ಮಾತ್ರ ನೋಡೋಣ. ಮನೆಯಲ್ಲಿರುವ ಸ್ವಚ್ಛವಾದ ಪೂಜಾ ಸ್ಥಳದಲ್ಲಿ ಲಕ್ಷ್ಮಿ ಅಥವಾ ನಿಮ್ಮ ಇಷ್ಟ ದೇವರ ಮುಂದೆ ಸ್ವಲ್ಪ ಸಮಯ ನಾಣ್ಯವನ್ನು ಇಟ್ಟು ಸಂಕಲ್ಪ ಮಾಡಬಹುದು. ಹಾಗಾದರೆ ಸ್ನೇಹಿತರೆ, ಆ ಒಂದು ರೂಪಾಯಿ ನಾಣ್ಯವನ್ನು ನಿಖರವಾಗಿ ಯಾವ ಜಾಗದಲ್ಲಿ ಇಡಬೇಕು? ಜ್ಯೋತಿಷ್ಯ ಮತ್ತು ವಾಸ್ತು ಸಂಬಂಧಿಸಿದ ಕೆಲವು ಪಾರಂಪರಿಕ ನಂಬಿಕೆಗಳಲ್ಲಿ ಮನೆಯ ಪೂಜಾ ಸ್ಥಳವನ್ನು ಅತ್ಯಂತ ಶುದ್ಧ ಮತ್ತು ಸಾತ್ವಿಕ ಸ್ಥಳ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ರೀತಿಯ ಸಂಕಲ್ಪ ಆಚರಣೆಗೆ ಆಯ್ಕೆಯಾದ ಮನೆಯ ಸ್ವಚ್ಛವಾದ ಪೂಜಾ ಸ್ಥಳವನ್ನು ಬಳಸಬಹುದು. ಆಗಸ್ಟ್ 28ರ ಹುಣ್ಣಿಮೆ ಮತ್ತು ಭಾಗಶಃ ಚಂದ್ರಗ್ರಹಣದ ಸಂದರ್ಭದಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಮೊದಲು ಸ್ವಚ್ಛವಾದ ನೀರಿನಿಂದ ತೊಳೆದು ಚೆನ್ನಾಗಿ ಒರೆಸಿ ಸ್ವಚ್ಛವಾದ ಬಟ್ಟೆಯ ಮೇಲೆ ಇಡಬಹುದು. ನಂತರ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ ನಾಣ್ಯವನ್ನು ದೇವರ ಮುಂದೆ ಇಡಬೇಕು. ಇಲ್ಲಿ ಒಂದು ಮುಖ್ಯವಾದ ವಿಚಾರ: ನಾಣ್ಯವನ್ನು ದೇವರ ವಿಗ್ರಹದ ಮೇಲೆ, ದೀಪದ ಕೆಳಗೆ, ಎಣ್ಣೆಯ ಒಳಗೆ ಅಥವಾ ಅಪಾಯ ಉಂಟಾಗುವ ಯಾವುದೇ ಸ್ಥಳದಲ್ಲಿ ಇಡಬಾರದು. ಸರಳವಾಗಿ ಒಂದು ಸಣ್ಣ ತಟ್ಟೆ ಅಥವಾ ಸ್ವಚ್ಛವಾದ ಬಟ್ಟೆಯ ಮೇಲೆ ಇಡುವುದು ಸಾಕು. ಪಾರಂಪರಿಕ ನಂಬಿಕೆಯ ಪ್ರಕಾರ ಈ ಆಚರಣೆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಹಣದ ಬಗ್ಗೆ ಸ್ಪಷ್ಟವಾದ ಸಂಕಲ್ಪ ಮಾಡಬೇಕು. ಅಂದರೆ, ನಾನು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ಸಂಪಾದಿಸುತ್ತೇನೆ, ನನ್ನ ಆದಾಯ ಹೆಚ್ಚಾಗಲಿ, ಅನಗತ್ಯ ಖರ್ಚು ದೂರವಾಗಲಿ, ನನ್ನ ಕುಟುಂಬಕ್ಕೆ ಆರ್ಥಿಕ ನೆಮ್ಮದಿ ಸಿಗಲಿ, ನನಗೆ ಸಾಧ್ಯವಾದಷ್ಟು ದಾನ ಮತ್ತು ಸಹಾಯ ಮಾಡಲು ಶಕ್ತಿ ದೊರೆಯಲಿ ಎಂದು ಹೇಳಬೇಕು. ಕೆಲವರು ನಾಣ್ಯವನ್ನು ಮನೆಯ ಹಣದ ಪೆಟ್ಟಿಗೆಗೆ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡುತ್ತಾರೆ. ಆದರೆ ಇಲ್ಲಿ ಕೂಡ ಒಂದು ನಿಯಮ ನೆನಪಿಟ್ಟುಕೊಳ್ಳಬೇಕು: ಸ್ಥಳವು ಸ್ವಚ್ಛವಾಗಿರಬೇಕು. ಕಸದ ನಡುವೆ, ಬೂಟು, ಚಪ್ಪಲಿಗಳ ಬಳಿ, ಸ್ನಾನಗೃಹದಲ್ಲಿ ಅಥವಾ ಅಶುದ್ಧ ಸ್ಥಳದಲ್ಲಿ ನಾಣ್ಯವನ್ನು ಇಡುವುದನ್ನು ತಪ್ಪಿಸುವುದು ಉತ್ತಮ. ಇನ್ನೊಂದು ಸರಳ ವಿಧಾನವೆಂದರೆ, ಪೂಜೆಯ ನಂತರ ಆ ನಾಣ್ಯವನ್ನು ಒಂದು ಸಣ್ಣ ಸ್ವಚ್ಛವಾದ ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಇಟ್ಟು ಮನೆಯ ಪೂಜಾ ಸ್ಥಳದಲ್ಲಿ ಸುರಕ್ಷಿತವಾಗಿ ಇಡುವುದು. ನಂತರ ಅದನ್ನು ನಿಯಮಿತವಾಗಿ ಹಾಗೆ ಪೂಜಿಸುವ ಅವಶ್ಯಕತೆ ಇಲ್ಲ. ಅದನ್ನು ನಿಮ್ಮ ಸಂಕಲ್ಪದ ಸಂಕೇತವಾಗಿ ಇಟ್ಟುಕೊಳ್ಳಬಹುದು. ಆದರೆ ಸ್ನೇಹಿತರೆ, ಈ ಒಂದು ರೂಪಾಯಿ ನಾಣ್ಯ ಇಟ್ಟರೆ ಸಾಕು, ಮುಂದಿನ ದಿನದಿಂದ ಹಣದ ಸುರಿಮಳೆ ಎಂಬ ಅರ್ಥದಲ್ಲಿ ಇದನ್ನು ಹೇಳುವುದಿಲ್ಲ. ಇದು ಹಂತ ಹಂತವಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ಕೆಲಸ, ಕೌಶಲ್ಯ, ಉಳಿತಾಯ, ಹೂಡಿಕೆಯ ಜ್ಞಾನ ಮತ್ತು ಸರಿಯಾದ ನಿರ್ಧಾರಗಳು ಬಹಳ ಮುಖ್ಯವಾಗಿರುತ್ತದೆ. ಈ ನಾಣ್ಯವನ್ನು ಇಡುವ ಆಚರಣೆಯು ಜೊತೆಗೆ ಒಂದು ಒಳ್ಳೆಯ ಕಾರ್ಯವನ್ನು ಕೂಡ ಮಾಡಿ. ಅಂದರೆ, ಬಡವರಿಗೆ ಆಹಾರ ನೀಡುವುದು, ಸಹಾಯ ಮಾಡುವುದು ಅಥವಾ ಸಾಧ್ಯವಾದಷ್ಟು ದಾನ ಮಾಡುವುದು. ಭಾರತೀಯ ಸಂಪ್ರದಾಯದಲ್ಲಿ ದಾನವನ್ನು ಸಂಪತ್ತಿನ ಸದುಪಯೋಗದ ಒಂದು ರೂಪವೆಂದು ನೋಡಲಾಗುತ್ತದೆ. ಹಾಗಾದರೆ ಕೊನೆಯ ಮಾತು ಸ್ನೇಹಿತರೆ, ಅತ್ಯಂತ ಮುಖ್ಯವಾದ ಪ್ರಶ್ನೆ: ಈ ಒಂದು ರೂಪಾಯಿ ನಾಣ್ಯವನ್ನು ಯಾವ ಸಮಯದಲ್ಲಿ ಇಡಬೇಕು ಮತ್ತು ಇಡುವಾಗ
ಗ್ರಹಣದ ಸಮಯದಲ್ಲಿ ಯಾವ ತಪ್ಪು ಮಾಡಬಾರದು. ಈ 1 ರೂಪಾಯಿ ನಾಣ್ಯವನ್ನು ಯಾವ ಸಮಯದಲ್ಲಿ ಇಡಬೇಕೆಂದರೆ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದಿಂದ ರಾತ್ರಿ 9 ಗಂಟೆಯಿಂದ 12 ಗಂಟೆಯ ಒಳಗೆ ಈ ಉಪಾಯವನ್ನು ಮಾಡಬೇಕು. ಯಾಕೆಂದರೆ ನಿಶಬ್ದವಾದ ಸಮಯದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು, ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ಉಪಾಯ ಮಾಡುವಾಗ ಗಮನವು ಉಪಾಯದ ಕಡೆ ಇರಬೇಕು ಮತ್ತು ಈ ಉಪಾಯಕ್ಕೆ ತುಂಬ ಫಲಪ್ರದವಾಗಿರುತ್ತದೆ. ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು ಎಂದರೆ ಈ ಉಪಾಯವನ್ನು ಮಾಡುವಾಗ ಈ ಉಪಾಯದ ಬಗ್ಗೆ ಯಾರ ಹತ್ತಿರನೂ ಹೇಳಬಾರದು ಮತ್ತು ಈ ಉಪಾಯ ಮಾಡಿದ ನಂತರ ಕೂಡ ಯಾರ ಹತ್ತಿರನೂ ಇದರ ಬಗ್ಗೆ ಪ್ರಸ್ತಾಪ ಮಾಡಬಾರದು. ಯಾರ ಹತ್ತಿರನಾದರೂ ಇದರ ಬಗ್ಗೆ ಹೇಳಿದರೆ ಇದರ ಶಕ್ತಿ ಕಡಿಮೆ ಆಗುತ್ತದೆ ಮತ್ತು ನೀವು ಮಾಡುವಂಥ ಉಪಾಯದ ತಂತ್ರಕ್ಕೆ ಯಾವುದೇ ರೀತಿಯ ನೆಗೆಟಿವ್ ಶಕ್ತಿ ಇರುವುದಿಲ್ಲ. ಈ ಉಪಾಯವನ್ನು ಮಾಡುವಾಗ ಶ್ರದ್ಧೆ, ಭಕ್ತಿ, ಗೌರವದಿಂದ ಮಾಡಬೇಕು. ಮತ್ತು ನಾಣ್ಯವನ್ನು ದೀಪದೊಳಗೆ, ಬೆಂಕಿಯ ಬಳಿ ಅಥವಾ ಎಣ್ಣೆಯ ಪಾತ್ರೆಯಲ್ಲಿ ಇಡಬಾರದು. ನಾಣ್ಯವನ್ನು ಕಸದ ಸ್ಥಳ, ಬಾತ್ರೂಮ್, ಚಪ್ಪಲಿಡುವ ಸ್ಥಳದಲ್ಲಿ ಇಡಬಾರದು. ಅಶುದ್ಧ ಜಾಗದಲ್ಲಿ ಇಡಬಾರದು. ಈ ಪರಿಹಾರ ಮಾಡಿದರೆ ಖಂಡಿತ ಕೋಟ್ಯಾಧಿಪತಿ ಆಗುತ್ತೇನೆ ಎಂದು ಸಾಲ ಮಾಡಿ, ಅಪಾಯಕಾರಿ ಹೂಡಿಕೆ ಮಾಡಿ ಅಥವಾ ಹಣವನ್ನು ಅತಿಯಾಗಿ ಖರ್ಚು ಮಾಡಬಾರದು. ಇತರರಿಗೆ ಹಾನಿ ಮಾಡುವ ಉದ್ದೇಶದಿಂದ ಯಾವುದೇ ಮಂತ್ರತಂತ್ರ ಮತ್ತು ಪರಿಹಾರ ಮಾಡಬಾರದು. ಗ್ರಹಣವನ್ನು ನೆಪ ಮಾಡಿಕೊಂಡು ಯಾರಾದರೂ ಹಣ ಕೇಳಿದರೆ ಇದನ್ನು ಮಾಡದಿದ್ದರೆ ನಷ್ಟವಾಗುತ್ತದೆ ಎಂದು ಭಯ ಹುಟ್ಟಿಸಿದರೆ ಎಚ್ಚರಿಕೆಯಿಂದಿರಿ. ಈ ಉಪಾಯ ಸಂಪತ್ತಿನ ಸಂಕೇತವಾಗಿ ಇಟ್ಟುಕೊಂಡು ಅದೇ ದಿನದಿಂದ ಒಂದು ಹೊಸ ಹಣಕಾಸಿನ ನಿಯಮವನ್ನು ಪ್ರಾರಂಭಿಸಿ. ಅಂದರೆ ಪ್ರತಿದಿನ ಸ್ವಲ್ಪ ಉಳಿತಾಯ ಮಾಡುವುದು, ಅನಗತ್ಯ ಖರ್ಚು ಕಡಿಮೆ ಮಾಡುವುದು, ಸಾಲ ತೀರಿಸಲು ಯೋಜನೆ ಮಾಡುವುದು ಅಥವಾ ಹೊಸ ಕೌಶಲ್ಯ ಕಲಿಯಲು ನಿರ್ಧರಿಸುವುದು. ಇದೇ ನಿಜವಾದ ಅರ್ಥದಲ್ಲಿ ಈ ಆಚರಣೆಯನ್ನು ಜೀವನಕ್ಕೆ ಉಪಯೋಗವಾಗುವಂತೆ ಮಾಡುತ್ತದೆ. ಹೀಗಾಗಿ ಸ್ನೇಹಿತರೆ, ನೂಲು ಹುಣ್ಣಿಮೆ ಅಥವಾ ಭಾಗಶಃ ಚಂದ್ರಗ್ರಹಣ ದಿನ ಈ ಭಯದ ದಿನವನ್ನಾಗಿ ನೋಡದೆ ಪ್ರಾರ್ಥನೆ, ಆತ್ಮವಿಶ್ವಾಸ, ಪರಿಶ್ರಮ, ಉಳಿತಾಯ ಮತ್ತು ದಾನದ ಹೊಸ ಆರಂಭದ ದಿನವನ್ನಾಗಿ ನೋಡೋಣ. 1 ರೂಪಾಯಿ ನಾಣ್ಯವು ನಿಮಗೆ ಪ್ರತಿದಿನ ಒಂದು ಹೊಸ ವಿಷಯವನ್ನು ನೆನಪಿಸಲಿ. ಸಣ್ಣ ಉಪಾಯದಿಂದ ದೊಡ್ಡ ನಿರ್ಮಾಣವಾಗುತ್ತದೆ. ಸಣ್ಣ ಒಳ್ಳೆಯ ಕೆಲಸದಿಂದ ದೊಡ್ಡ ಬದಲಾವಣೆ ಆರಂಭವಾಗುತ್ತದೆ. ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಮತ್ತು ಚಂದ್ರನ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ದಯವಿಟ್ಟು ಈ ಮಾಹಿತಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಕರ್ನಾಟಕ ಸಮಾಚಾರ ಚಾನಲ್ ಧನ್ಯವಾದಗಳು.